ಹಾಯ್ ಹಲೋ ನಮಸ್ತೆ ನನ್ನ ಪ್ರೀತಿಯ ಎಲ್ಲ ಡಿವೈನ್ ವೈಫ್ ಜನರಿಗೆ ನಾನಿವತ್ತು ಹೋಗ್ತಿದ್ದೀನಿ ಕಾರಸಿದ್ಧಿ ಆಂಜನೇಯ ಟೆಂಪಲ್ ಇರೋದು ಗಿರಿನಗರದಲ್ಲಿ ಬೆಂಗಳೂರಲ್ಲಿ. ಸೊ ಹೋಗುವಾಗ ರೋಡಲ್ಲಿ ತೊಗೊಂಡಿರೋ ವೀಡಿಯೋಸ್ ತುಂಬ ಚೆನ್ನಾಗಿದೆ. ರೋಡ್ ಕೂಡ ಕಾರಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗುವಾಗ ನಾನಲ್ಲಿ ಕಾಫಿ ಕುಡಿದೆ, ಟೀ ಕುಡಿದೆ, ತುಂಬ ಚೆನ್ನಾಗಿತ್ತು. ಇವನ್ ರೋಡ್ ಆಲ್ಸೋ ತುಂಬ ಆಸಮ್ ಆಗಿತ್ತು. ಹೋಗುವಾಗ ಡಿವೈನ್ ಬ್ಲೆಸ್ಸಿಂಗ್ ಅನ್ನೋ ಥರ ಇತ್ತು. ನಾನು ಬಂದೆ ನೋಡಿ. ಇವಾಗ ಚಿದಾನಂದ ಸ್ವಾಮೀಜಿಯವರ ಸನ್ನಿಧಾನ ಇರೋ ಆಶ್ರಮ ಆಂಜನೇಯ ದೇವಸ್ಥಾನ. ಸೊ ಒಳಗಡೆ ಹೋಗ್ತಿದ್ದೀನಿ. ಒಳಗಡೆ ಹೋದ ತಕ್ಷಣ ಒಂಥರ ಡಿವೈನ್ ಫೀಲ್ ಆಗುತ್ತೆ. ದೇವ್ರನ್ನ ನೋಡ್ತಿರ್ವಾಗಲೇ ಅನಿಸುತ್ತೆ ದಿಸ್ ಈಸ್ ಆಸಮ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್ ಅಂತ. ತುಂಬ ಜನ ಬಂದಿದ್ರು ಇವತ್ತು ಕಾಯಿ ಕಟ್ಟಲಿಕ್ಕೆ. ಮತ್ತು ಕಾಯಿ ಕಟ್ಟಿದವರು ತಮ್ಮ ಕೋರಿಕೆ ಅನುಸಾರವಾಗಿ 16 ಡೇಸು ಪೂಜೆ ಮಾಡಿರ್ತಾರೆ. ಇವತ್ತು ಅವ್ರು ಕಾಯಿ ಇಡ್ತಾರೆ. ಅಂದರೆ 16 ಡೇಸ್ ಆದಮೇಲೆ ತುಂಬ ಜನ ಕಾಯಿ ಕಟ್ಟೋಕ್ಕೂ ಇದ್ದರು, ತುಂಬ ಜನ ಕಾಯಿ ಬಿಚ್ಚೋಕ್ಕೂ ಇದ್ದರು. ನಾನು ಹೋಗಿದ್ದು ಇವತ್ತು ಕಾಯಿ ಬಿಚ್ಚೋಕ್ಕೆ. ಬಿಕಾಸ್ ನಾನು 16 ಡೇಸ್ ವ್ರತ ಮಾಡಿದ್ದೆ. 16 ಡೇಸ್ ಆದಮೇಲೆ ವಿ ಹ್ಯಾವ್ ಅದು ಕಾಯಿ ಕಟ್ಟಿರ್ತೀವಲ್ಲ, ಆ ಕಾಯಿನ ಬಿಚ್ಚಿ ಮತ್ತು ಅದನ್ನ ಮನೆಗೆ ತೊಗೊಂಡೋಗಿ ಪ್ರಸಾದ ಮಾಡಬೇಕು. ಇಲ್ಲಿ ರಿಚುವಲ್ಸ್ ಹೆಂಗಿದೆ ಅಂತಂದರೆ 16 ದಿನದವರೆಗೂ ಕಾಯಿ ಕಟ್ತಾರೆ. ಕಾಯಿ ಕಟ್ಟಿ ಆದಮೇಲೆ ತಮಸ್ಮಿನ್ ಕಾರ್ಯಗಳಿಗೆ ಪ್ರಮಾಣಂ ಹರಿಸುತ್ತಂ ಹನುಮನ್ ಯತ್ನ ಮಾಸ್ತಾಯ ದುಃಖ ಕ್ಷಯ ಕರೋಪ ಅಂತ ಒಂದು ಮಂತ್ರ ಇದೆ. ಆ ಮಂತ್ರನ ಡೈಲಿ 108 ಟೈಮ್ ಜಪ ಮಾಡಿ ಮತ್ತು ಅದರ ಜೊತೆ ಕಾರಸಿದ್ಧಿ ಆಂಜನೇಯ ಮಂತ್ರ ಜೊತೆನೇ ನಾವು ಹನುಮಾನ್ ಚಾಲೀಸ್ನ ಹೇಳೋದ್ರಿಂದ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಭಯ ಆಗಿರ್ಬೋದು ಹೋಗಿ ನಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಮತ್ತು ನಮ್ಮ ಡೈಲಿ ರೂಟೀನ್ ಆಗುತ್ತೆ. ನನಗೆ ಬಸ್ಸಲ್ಲಿ ಕಾದು ಸಾಕಾಯಿತು. ಫೈನಲಿ ವಿ ಆರ್ ಬಸ್ ಸ್ಟ್ಯಾಂಡ್. ನಾನು ಇವಾಗ ಎಷ್ಟು ಕ್ಲೀನ್ ಆಗಿತ್ತು ಅಂದರೆ ನನಗೆ ತುಂಬ ಕ್ಲೀನ್ ಆಗಿತ್ತು. ಈ ಥರ ಫೀಲ್ ಆಗ್ತಿತ್ತು. ಆಂಜನೇಯ ಟೆಂಪಲ್ಗೆ ಹೋಗುವಾಗೂ ಅದೇ ಥರ ಫೀಲ್ ಆಯಿತು. ಮತ್ತು ಬರುವಾಗೂ ಅದೇ ಥರ ಡಿವೈನ್ ಬ್ಲೆಸ್ಸಿಂಗ್ ಥರ ಫೀಲ್ ಆಯಿತು. ಮತ್ತು ಬಸ್ಸು ಅಷ್ಟೇನು ರಶ್ ಇರಲಿಲ್ಲ, ರೋಡ್ ಕೂಡ ರಶ್ ಇರಲಿಲ್ಲ, ಸರಿಯಾಗಿತ್ತು. ಟ್ರಾಫಿಕ್ ಕೂಡ ಇರಲಿಲ್ಲ. ಅದನ್ನೇ ಗಿಡ ಮರಗಳು ನಡೆದಿದೆ. ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ.